ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ನಡೆಸುತ್ತಿದ್ದ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಸಿಎಂ ಮಾತಿಗೆ ಒಪ್ಪಿದ ರೈತರು ತಮ್ಮ ಹೋರಾಟವನ್ನು ನಿಲ್ಲಿಸಿದ್ದಾರೆ. ಈ ಸಂಬಂಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ, ಅವರ ನೀತಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಸಕ್ಕರೆ ಕಾರ್ಖಾನೆ ನಡೆಸುವುದು ಬಹಳ ಕ್ಲಿಷ್ಟಕರವಾದ ಕೆಲಸ. ಸಕ್ಕರೆ, ಎಥಿನಾಲ್, ವಿದ್ಯುತ್ ಉತ್ಪಾದನೆ ಮಾಡಿದ್ರೂ ನಾವು ಸಂಕಷ್ಟದಲ್ಲಿದ್ದೀವಿ. ನಾವು ಉದ್ಯೋಗ ಸೃಷ್ಟಿಸಿ ಆರ್ಥಿಕತೆಗೆ ಅಪಾರ ಕೊಡುಗೆ ಕೊಡ್ತಿದ್ದೇವೆ. ಈ ಮಧ್ಯೆ ಕೇಂದ್ರ ಸರ್ಕಾರದ ನಿರ್ಧಾರಗಳಿಂದಲೇ ರಾಜ್ಯದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಸೃಷ್ಟಿ ಆಗ್ತಿವೆ ಅಂತ ಸಿಎಂ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿದ್ದಾರೆ. 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಒಪ್ಕೊಂಡಿದ್ದಾರೆ. 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು. ರಾಜ್ಯ ಸರ್ಕಾರದಿಂದ ಕಬ್ಬಿಗೆ 3,300 ರೂಪಾಯಿ ದರ ಘೋಷಣೆಯಾಗ್ತಾ ಇದ್ದಂತೆ ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತ ಸಂಘಟನೆಗಳು ಸಂಭ್ರಮಾಚರಣೆ ನಡೆಸಿತು. ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ಶಶಿಕಾಂತ್ ಗುರೂಜಿ, ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ, ಹೋರಾಟವನ್ನು ವಾಪಸ್ ಪಡೆಯುತ್ತೇವೆ ಅಂತ ಹೇಳಿದ್ರು. ಪ್ರತಿಭಟನೆಗೆ ಹಾಕಿದ್ದ ಟೆಂಟುಗಳನ್ನು ತೆಗೆದು ರೈತರು ಮನೆಗಳಿಗೆ ತೆರಳಿದ್ದಾರೆ. ನಿರಂತರ ಪ್ರತಿಭಟನೆ ಮೂಲಕ 9 ದಿನಗಳ ಕೊನೆಗೆ 9 ದಿನದ ನಂತರ ಸರ್ಕಾರ ಭಾಗಿ ಫ್ಯಾಕ್ಟರಿ ಮಾಲೀಕರ ಜೊತೆ ಸಂಧಾನ ಮಾಡಿ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು, ಶಿವಾನಂದ ಪಾಟೀಲ್ರು, DC ಅವರು, SP ಅವರು ಎಲ್ಲರ ಕೂಡ ನಮಗೊಂದು ನ್ಯಾಯ ಕೊಡಿಸಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. 3,500 ಕೇಳಿದ್ದೀವಿ, ಆದ್ರೆ ಸರ್ಕಾರ ಫ್ಯಾಕ್ಟ್ರಿಯವರು 1 ರೂಪಾಯಿ ಕೊಡೋದಿಲ್ಲ ಅಂತ ಹೇಳಿದ್ರು. ಅವಾಗ ನಮಗೊಂದು ಭಯ ಶುರುವಾಗಿತ್ತು, ಇವ್ರನ್ನ ಯಾವ ರೀತಿ ಭಾಗಿಸೋದು, ಚಳವಳಿ ಹೆಂಗೆ ಮಾಡೋದು. ಅವಾಗ ಶಿವಾನಂದ ಪಾಟೀಲ್ರು 2 ದಿನ ಸಮಯ ಕೇಳಿದ್ರು. ನಿನ್ನೆ ಸಮಯ ಕೊಟ್ಟು ಕಳಿಸಿವಿ. ಆದ್ರೆ ಅವ್ರು ಹೇಳಿದ್ರು ಸರ್ಕಾರ ಜೊತೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಮುಂದೂರು ಘೋಷಣೆ ಮಾಡಿದಾರೆ. ಇದು ನಮ್ಮ ಗೆಲುವಿನ ಜಯಕಾರ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಪ್ರತಿ ಟನ್ ಕಬ್ಬಿಗೆ ಸರ್ಕಾರ 3,300 ರೂಪಾಯಿ ನಿಗದಿ ಮಾಡಿದ್ದು, ಸಚಿವರು ಹಾಗೂ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಇದನ್ನು ಸ್ವಾಗತಿಸಿದ್ದಾರೆ. ರೈತರಿಗೆ ಸಿಎಂ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಸಮಾಧಾನ ಆಗಿದೆ. ಮಾಲೀಕರು 50 ರೂಪಾಯಿ ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡಬೇಕು. ಇದರಿಂದ ಅನ್ನದಾತರು ಖುಷಿಯಾಗಿರ್ತಾರೆ ಅಂದರು. ಕೊಡುವಂತ ನಿರ್ಧಾರ ಸಿಎಂ ಅವರು ಹೇಳಿದ್ದಾರೆ. ಮಾಲೀಕರು 50 ಕೊಡಬೇಕು, ಎಕ್ಸ್ಟ್ರಾ ಸರ್ಕಾರ 50, ಒಟ್ಟು 100 ರೂಪಾಯಿ ಎಕ್ಸ್ಟ್ರಾ ಕೊಡುವಂತ ನಿರ್ಧಾರ ಸಿಎಂ ಮಾಡಿದ್ದಾರೆ. ಮಾಲೀಕರಾಗಿ ಸಮಾಧಾನ, ಯಾಕಂದ್ರೆ ರೈತರು ಕೂಡ ಸಮಾಧಾನ ಮಾಡೋದು ಬಹಳ ಅವಶ್ಯಕತೆ ಇತ್ತು. ಸೊ ಸರ್ಕಾರ ಡಿಸಿಷನ್ ತಗೊಂಡ್ರೆ ಎಲ್ಲರೂ ಹ್ಯಾಪಿ ಇದ್ದಾರೆ. ಸರ್ಕಾರ ಇನ್ನು ಸರ್ಕಾರದ ತೀರ್ಮಾನ ಒಪ್ಪಲ್ಲ ಅಂತ ಕೆಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳಿದ್ದು, ಇದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಆದೇಶವನ್ನ ಎಲ್ಲರೂ ಪಾಲಿಸಲೇಬೇಕು, ಪಾಲಿಸೋಕಾಗಲ್ಲ ಅಂತ ಹೇಳೋಕ್ ಬರೋದಲ್ಲ. ಒಂದಿಬ್ರು ವಿರೋಧ ಮಾಡಿದ್ರೆ ಮನವೊಲಿಸೋ ಕೆಲಸವನ್ನ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಡಿಮಾಂಡ್ಗಳನ್ನು ಈಡೇರಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕ್ರಾಸ್ ದಿ ಸ್ಟೇಟ್ ಸಮಸ್ಯೆ ಪರಿಹಾರ ಆಗಬೇಕಾಗಿದೆ. ಈಗ ಆಲ್ರೆಡಿ ಬೆಳಗಾಂ ಜಿಲ್ಲೆದು ಒಂದು ಇಶ್ಯೂ ಬಿಟ್ರೆ ಉಳಿದ ಎಲ್ಲ ಜಿಲ್ಲೆಯವರು ಒಪ್ಕೊಂಡಿದ್ದಾರೆ. ಅಲ್ಲಿ ಕೂಡ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇತೃತ್ವ ವಹಿಸಿದ್ದಾರೆ. ಅದನ್ನ ಖಂಡಿತ ಪರಿಹಾರ. ಬೆಳಗಾಂನಲ್ಲಿ ಇರ್ತಕ್ಕಂಥ ಸಮಸ್ಯೆ ಬೇರೆ, ಅದನ್ನ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ಬಗೆಹರಿಸಿಕೊಳ್ತಾರೆ. ಅದನ್ನ ನಾವು ಮಾಡಿದ್ಮೇಲೆ ಕಬ್ಬು ಬೆಳೆಗಾರರಿಗೆ 3,300 ರೂಪಾಯಿ ನೀಡುವ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಸ್ವಾಗತಿಸಿದೆ. ಸಿಹಿ ಹಂಚಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ಬೆಳಗಾವಿಯ ನಾಯಕರು ಸಂಭ್ರಮಿಸಿದರು. ಆದರೆ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದ ನೀತಿಗಳು ಶಾಪವಾಗಿದೆ ಅಂತ ಸಿಎಂ ಆರೋಪವನ್ನು ಬಿಜೆಪಿ ಟೀಕಿಸಿದೆ. ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ BY ವಿಜೇಂದ್ರ, ರಾಜ್ಯ ಸರ್ಕಾರಕ್ಕೆ ಉಪ ಉತ್ಪನ್ನದಿಂದ ಪ್ರತಿ ವರ್ಷ 30,000 ಕೋಟಿ ಲಾಭ ಇದೆ. ಅದರಲ್ಲಿ 1% ಮಾತ್ರ ಕೊಡಲಾಗ್ತಾ ಇದೆ. ಮೊದಲು ಅದನ್ನ ಸರಿಪಡಿಸಲಿ ಅಂತ ಹೇಳಿದರು. ಏನಿವತ್ತು ರಾಜ್ಯ ಸರ್ಕಾರ 50 ರೂಪಾಯಿ ಕೊಡಬೇಕು, ಸಕ್ಕರೆ ಕಾರ್ಖಾನೆ ಮಾಲೀಕರು 250 ರೂಪಾಯಿ ಕೊಡಬೇಕು. ತಮಗೆ ಗೊತ್ತಿರಲಿ, ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಶುಗರ್ ಫ್ಯಾಕ್ಟರಿಯಿಂದ ಏನು ಎಥನಾಲು, ಮೊಲಾಸಿಸ್ ಪವರ್ ಜನರೇಷನ್ ಆಗ್ತದೆ,
ಉಪ ಉತ್ಪನ್ನಗಳಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ 30,000 ಕೋಟಿ ಆದಾಯ ಬರುವಂತದ್ದು. ಅದರಲ್ಲಿ ಇವತ್ತಿನ 50 ರೂಪಾಯಿ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ ಸರ್ಕಾರದ ವತಿಯಿಂದ ಕೇವಲ 300 ಕೋಟಿ ರೂಪಾಯಿ ಆಗ್ತಕ್ಕಂಥದ್ದು. ಇಟ್ ಜಸ್ಟ್ 1%. ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರೈತರ ಹಿತ ಕಾಪಾಡೋದೇ ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ. ದೇಶದ ಕಬ್ಬು ಬೆಳೆಗಾರರ ಸಹಾಯಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ನಡೆದಿವೆ. 2014-15 ಹಾಗೂ 2020ರಿಂದ 2021ರವರೆಗೆ 16.5 ಸಾವಿರ ಕೋಟಿ ನೀಡಲಾಗಿದೆ. ವಿವಿಧ ಯೋಜನೆಗಳ ಅಡಿಯಲ್ಲಿ ಕಬ್ಬು ಬೆಳೆಗಾರರ ಬಾಕಿ ಹಣವನ್ನು ಇತ್ಯರ್ಥ ಮಾಡಲಾಗಿದೆ. ಬಾಕಿ ಇತ್ಯರ್ಥಕ್ಕೆ ಸಕ್ಕರೆ ಕಾರ್ಖಾನೆಗಳಿಗೆ ಅನುದಾನ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕೇಂದ್ರದತ್ತ ಬೆರಳು ತೋರಿಸುತ್ತಿದ್ದಾರೆ. ರಾಜ್ಯದ ಜನರಿಗೆ ಸಿಎಂ ಅನ್ಯಾಯ ಮಾಡ್ತಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಬ್ಬಿನ ದರವನ್ನು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಆದರೆ ರಿಕವರಿ ಗೊಂದಲ ವಿಜಯಪುರದಲ್ಲಿ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ 10%ರಷ್ಟಿದೆ. 11.25 ರಿಕವರಿಗೆ ಇದ್ದವರಿಗೆ 3,300 ದರ ಫಿಕ್ಸ್ ಮಾಡಿದೆ ಸರ್ಕಾರ. ಇದರಿಂದ ಗೊಂದಲ ಉಂಟಾಗಿದ್ದು ಇದನ್ನು ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಸರ್ಕಾರದ ದರದ ಬಗ್ಗೆ ಮನವರಿಕೆ ಮಾಡೋಕೆ ಮುಂದಾದರು. ಆದರೆ ಅಧಿಕಾರಿಗಳ ಮಾತಿಗೆ ಒಪ್ಪದ ರೈತರು ಹೋರಾಟವನ್ನು ಮುಂದುವರಿಸೋಕೆ ನಿರ್ಧರಿಸಿದ್ದಾರೆ. ಈಗ 11.25 ಇದ್ರೆ 3,200 ಕೊಡ್ತೀನಿ ಅಂತ ಹೇಳಕತ್ತಾರ ಅವರು. ಮತ್ತೆ ಈಗ 10ಕ್ಕಿಂತ ಕೆಳಗಿದ್ರೆ ಎಷ್ಟಾರ ಅನ್ನೋದು ಗೊತ್ತಾಗಲಿಲ್ಲ, ಅಥವಾ 12ಕ್ಕಿಂತ ಮೇಲ ರಿಕವರಿ ಬಂತಂದ್ರೆ ಎಷ್ಟಾಗ್ತದೆ ಅನ್ನೋದು ಹೇಳಿಲ್ಲ ಅವರು. ಈ ರೀತಿ ಗೊಂದಲಮಯ ಆದಂತಹ ಸಂದರ್ಭದಲ್ಲಿ ನಾವು ಈಗಾಗಲೇ ಅಧಿಕೃತವಾಗಿ ನಮ್ಮೆಲ್ಲ ಮುಖಂಡರೊಂದಿಗೆ ಸಭೆ ಮಾಡಿ ನಾವು ಹೋರಾಟವನ್ನ ಈಗ ಮುಂದುವರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಇನ್ನು ಬಾಗಲಕೋಟೆಯಲ್ಲೂ ರೈತರು ಸರ್ಕಾರದ ನಿರ್ಧಾರವನ್ನು ಒಪ್ಕೊಳ್ತಾ ಇಲ್ಲ. ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ಮುಧೋಳ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. 3,500 ರೂಪಾಯಿ ಬೆಲೆ ಸಿಗೋವರೆಗೂ ರೈತ ಸಂಘದಿಂದ ಹೋರಾಟ ಮಾಡಲಾಗ್ತಾನೆ ಇರುತ್ತೆ ಅಂತ ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿ ಮತ್ತು ಕಸದ ಸಮಸ್ಯೆ ಕುರಿತು ಅಭಿಯಾನ ಆರಂಭಿಸುವುದರ ಮೂಲಕ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಜಯನಗರದ ಆದಿಚುಂಚನಗಿರಿ ಮಠದ ಮುಂಭಾಗದಲ್ಲಿ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಂಸದರು, ಶಾಸಕರು ಗುಂಡಿಗಳು ಮತ್ತು ಕಸದ ಸಮಸ್ಯೆ ಬಗ್ಗೆ ಪರಿಶೀಲನೆ ಮಾಡಲಿದ್ದಾರೆ. ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಶುರು ಮಾಡುವ ಓಟ್ ಚೋರಿ ಅಭಿಯಾನಕ್ಕೆ ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕರ್ನಾಟಕದಲ್ಲಿ ಹೆಚ್ಚು ಸಹಿ ಸಂಗ್ರಹ ಅಭಿಯಾನ ಆಗಿದೆ. ಈ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೆಪಿಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡೋಕೆ ಕಲಬುರಗಿಯ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಆರ್ಎಸ್ಎಸ್ ಪರವಾಗಿ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದ್ರು. ನಾವು ನವೆಂಬರ್ 13 ಅಥವಾ 16ರಂದು ಪಥಸಂಚಲನಕ್ಕೆ ಅನುಮತಿ ಕೇಳಿದ್ದೀವಿ ಅಂತ ವಾದ ಮಂಡಿಸಿದ್ರು. ವಾದ ಪರಿಗಣಿಸಿದ ನ್ಯಾಯಮೂರ್ತಿಗಳು ಅನುಮತಿ ನೀಡಿದ್ದು ಯಾವ ದಿನಾಂಕದಂದು ಪಥಸಂಚಲನ ನಡೆಸ್ತೀರಾ ಅಂತ ಕೋರ್ಟ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು. ನವೆಂಬರ್ 12ರಂದು ಸರ್ಕಾರ ಕೈಗೊಂಡ ನಿರ್ಧಾರದ ಬಗ್ಗೆ ಕೋರ್ಟ್ಗೆ ತಿಳಿಸುವಂತೆ ಹೇಳಿ ವಿಚಾರಣೆಯನ್ನು ಮುಂದೂಡಿತು. ಕಾರವಾರ ಶಾಸಕ ಸತೀಶ್ ಸೈಲ್ಗೆ ಬಂಧನದ ಭೀತಿ ಎದುರಾಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿಯಾಗಿದೆ. ಅಕ್ರಮ ಅದಿರು ಸಾಗಾಣಿಕೆ ಪ್ರಕರಣದ ಸಾಕ್ಷ್ಯಗಳ ವಿಚಾರಣೆ ವೇಳೆ ಗೈರು ಹಾಜರಾಗಿದ್ದಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿ ಮಾಡಿದೆ. ಅಲ್ಲದೆ ಕೋರ್ಟ್ಗೆ ಹಾಜರಾಗದೆ ವಕೀಲರ ಮೂಲಕ ವಿನಾಯಿತಿಗೆ ಮನವಿ ಮಾಡಿದ್ರು. ಆದರೆ ವಿನಾಯಿತಿ ನೀಡೋದಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿರಾಕರಣೆ ಕೊಟ್ಟಿದೆ. ಇಂದು ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 10 ಸುಮಾರಿಗೆ ಶಾಸಕರ ಭವನದ ಬಳಿ ಕನಕದಾಸರ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಲಿದ್ದಾರೆ. ಬಳಿಕ ಸಂಜೆ 6 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಕನಕ ಜಯಂತಿ ಮತ್ತು ಕನಕಶ್ರೀ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾರೆ. ಕಾರ್ಯಕ್ರಮದಲ್ಲಿ ಸಚಿವ ಶಿವರಾಜ ತಂಗಡಗಿ, ಭೈರತಿ ಸುರೇಶ್, ಎಚ್ಎಂ ರೇವಣ್ಣ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಆರ್ಟಿಒ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ 6 ಆರ್ಟಿಒ ಕಚೇರಿಗಳಲ್ಲಿ ಪೊಲೀಸರು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕೆಲವೆಡೆ ಅಧಿಕಾರಿಗಳ ಲೋಪ ಕಂಡುಬಂದಿದ್ದು ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಯಶವಂತಪುರ ಹಾಗೂ ರಾಜಾಜಿನಗರ ಆರ್ಟಿಒ ಕಚೇರಿಗಳಲ್ಲಿ ಖುದ್ದು ಪರಿಶೀಲನೆ ನಡೆಸಿದರು. ಈ ವೇಳೆ ಸಾವಿರಾರು ಕಾರ್ಡ್ಗಳ ವಿಲೇವಾರಿ ಬಾಕಿ ಇರುವುದನ್ನು ಕಂಡು ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ. ಕೂಡಲೇ ತನಿಖೆಯನ್ನ ನಡೆಸಿ ವರದಿ ನೀಡಬೇಕು ಅಂತ ಆರ್ಟಿಒ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು.
ಲಂಚ ಪಡೆಯುವಾಗಲೇ ಪೊಲೀಸ್ ಸಿಬ್ಬಂದಿಯೊಬ್ಬ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಳವಳ್ಳಿ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ವೆಂಕಟೇಶ್ವರನ ಪೊಲೀಸರು ಬಂಧಿಸಿರುವಂತದ್ದು. ಎನ್ಸಿಆರ್ ದಾಖಲು ಮುಕ್ತಗೊಳಿಸೋಕೆ ನವೀನ್ ಅನ್ನೂರಿಂದ 5,000ಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಅಂಚೆದೊಡ್ಡಿ ಗ್ರಾಮದ ನವೀನ್ ಈ ಬಗ್ಗೆ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ದೂರು ಆಧರಿಸಿ ತನಿಖೆ ಮಾಡಿದ ಲೋಕಾಯುಕ್ತ ಪೊಲೀಸರು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ದಾಳಿ ಮಾಡಿ ಆತನನ್ನು ಬಂಧಿಸಿದ್ದಾರೆ. ಬೆಂಗಳೂರು ಟು ಎರ್ನಾಕುಲಂ ನಡುವಿನ ಚೊಚ್ಚಲ ವಂದೇ ಭಾರತ್ ರೈಲು ಸೇವೆ ಆರಂಭವಾಗಲಿದೆ. ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ವರ್ಚುವಲ್ ಆಗಿ ಉದ್ಘಾಟನೆ ಮಾಡ್ತಾರೆ. ಬುಧವಾರ ಹೊರತುಪಡಿಸಿ ಎಲ್ಲಾ ದಿನಗಳು ವಂದೇ ಭಾರತ್ ರೈಲು ಸಂಚರಿಸಲಿದ್ದು ತ್ರಿಶೂರ್, ಪಾಲಕ್ಕಾಡ್, ಕೊಯಮತ್ತೂರು, ತಿರುಪೂರು, ಈರೋಡ್, ಸೇಲಂ ಮತ್ತು ಕೃಷ್ಣರಾಜಪುರಂನಲ್ಲಿ ನಿಲುಗಡೆ ಆಗಲಿದೆ. ಇಂದಿನಿಂದ 3 ದಿನಗಳ ಕಾಲ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ನಡೆಯಲಿದೆ. ಇಂದು ಸಂಜೆ 4 ಗಂಟೆಗೆ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆ ಉದ್ಘಾಟನೆ ಮಾಡಲಿದ್ದು ನವೆಂಬರ್ 10ರವರೆಗೆ ಪರಿಷೆ ನಡೆಯಲಿದೆ. ಕಾಡು ಮಲ್ಲೇಶ್ವರದ ದೇವಸ್ಥಾನದ ಸುತ್ತಮುತ್ತ ಪರಿಷೆಗೆ ವ್ಯವಸ್ಥೆ ಮಾಡಲಾಗಿದ್ದು ರಾಜ್ಯದ ವಿವಿಧ ಭಾಗದ ರೈತರು ಬೆಳೆದ ಕಡಲೆಕಾಯಿ ಮಾರಾಟ ನಡೆಯಲಿದೆ. ಇದೇ ವೇಳೆ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಕೂಡ ನೆರವೇರಲಿದೆ. ಎಂದಿನಂತೆ ಈ ಬಾರಿಯೂ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ನೇತೃತ್ವದಲ್ಲಿ ಒಂದು ಪರಿಷೆ ನಡೀತಾ ಇದೆ. ರಾಜ್ಯದಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಒಟ್ಟು 3,500 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿದ್ದು ಈರುಳ್ಳಿ ಬೆಳೆಯಲು ಪ್ರತಿ ಎಕರೆಗೆ 40 ರಿಂದ 50 ಸಾವಿರ ಖರ್ಚು ಮಾಡಿದ್ದಾರೆ. ಪ್ರತಿ ಎಕರೆಗೆ 15 ಟನ್ ಈರುಳ್ಳಿ ಬರುತ್ತೆ. ಈ ಬಾರಿ ಮಳೆ ಅಧಿಕವಾಗಿ ಈರುಳ್ಳಿ ಇಳುವರಿ ಕಡಿಮೆ ಆಗಿದೆ. ಇಳುವರಿ ಕಡಿಮೆ ಆದಾಗ ಸಹಜವಾಗಿ ದರ ಹೆಚ್ಚಾಗಬೇಕು. ಆದರೆ ಈಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 400 ರಿಂದ 500 ರೂಪಾಯಿಗೆ ಇಳಿದಿದೆ. ಇದರಿಂದ ಈರುಳ್ಳಿ ಬೆಳೆಗಾರರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಹಾಕಿದ ಬಂಡವಾಳವೂ ಬಾರದಂತ ಪರಿಸ್ಥಿತಿ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಬಾರಿ ಜೈಲು ಪಾಲಾಗಿರುವಂತಹ ದರ್ಶನ್ ಇದೀಗ ಶಕ್ತಿ ದೇವಿಯ ಮೊರೆ ಹೋಗಿದ್ದಾರೆ. ಎಷ್ಟು ದಿನ ಬೆನ್ನು ನೋವು ಮತ್ತು ಕನಿಷ್ಠ ಸೌಲಭ್ಯ ಇಲ್ಲದೆ ಪರದಾಡ್ತಾ ಇದ್ರು. ಕೋರ್ಟ್ ಮೂಲಕವೂ ಸಾಕಷ್ಟು ಕಸರತ್ತು ನಡೆಸಿದ್ರು. ಆದರೆ ಹಾಸಿಗೆ ದಿಂಬಿಗೆ ಕೋರ್ಟ್ ನಿರಾಕರಿಸುತ್ತಿದ್ದಂತೆ ಕ್ವಾರಂಟೈನ್ ಸೆಲ್ನ ವಾತಾವರಣಕ್ಕೆ ಹೊಂದಿಕೊಳ್ತಿದ್ದಾರೆ. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಚಾಮುಂಡಿ ದೇವತೆಯ ಆರಾಧನೆ ಮಾಡುತ್ತಿದ್ದಾರಂತೆ. ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಹುಲಿ ಹಾವಳಿ ಹೆಚ್ಚಾಗಿದೆ. ಈ ಹಿನ್ನೆಲೆ ಬಂಡೀಪುರ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಹುಲಿ ಸೆರೆ ಕಾರ್ಯಾಚರಣೆಗೆ ಸಿಬ್ಬಂದಿ ಕೊರತೆಯಾಗಿದ್ದಕ್ಕೆ ಸಫಾರಿ ಕಾರ್ಯದಲ್ಲಿರುವ ಎಲ್ಲಾ ಅಧಿಕಾರಿಗಳು, ಚಾಲಕರು, ಅರಣ್ಯ ರಕ್ಷಕರನ್ನ ಕಾರ್ಯಾಚರಣೆಗೆ ನಿಯೋಜಿಸಿ ಅಂತ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಬೈಕ್ ಮತ್ತು ಕಾರಿಗೆ ಟ್ಯಾಂಕರ್ ಡಿಕ್ಕಿಯಾಗಿ 4 ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ಈ ಘಟನೆ ಕಲಬುರಗಿ ತಾಲೂಕಿನ ಅವರಾದ್ ಬಿ ಗ್ರಾಮದ ಬಳಿ ನಡೆದಿದೆ. ಬೈಕ್ನಲ್ಲಿದ್ದ 2 ಮತ್ತು ಕಾರ್ನಲ್ಲಿದ್ದ 2 ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಕಲಬುರಗಿ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅಧಿಸೂಚನೆ ಪ್ರಕಾರ ನೇಮಕಾತಿ ಮಾಡಿಲ್ಲ ಅಂತ ವಾಯುವ್ಯ ಸಾರಿಗೆ ವಿರುದ್ಧ ನೊಂದ ಅಭ್ಯರ್ಥಿ ಸಿಡಿದೆದ್ದಿದ್ದಾರೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನೊಂದ ಅಭ್ಯರ್ಥಿಗಳ ಪ್ರತಿಭಟನೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸಾಥ್ ನೀಡಿದ್ದಾರೆ. 2,800 ಹುದ್ದೆ ಬದಲಿಗೆ ಕೇವಲ 1,000 ಹುದ್ದೆ ಭರ್ತಿ ಮಾಡಲಾಗಿದೆ. ಉಳಿದ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭೇಟಿಯನ್ನ ನೀಡಿದ್ದು ಪ್ರತಿಭಟನಾಕಾರರ ಜೊತೆ ಚರ್ಚೆ ನಡೆಸಿದರು. ಆದಷ್ಟು ಬೇಗ ನೇಮಕಾತಿ ಮಾಡಿಕೊಳ್ಳೋದಾಗಿ ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಅಖಂಡ ಹನುಮಾನ್ ಚಾಲಿಸಾ ಪಠಣ ಕಾರ್ಯಕ್ರಮ ನಡೆಸಲಾಗಿದೆ. 100 ತಾಸಿನ ನಿರಂತರ ಹನುಮಾನ್ ಚಾಲಿಸಾ ಪಠಣ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಹನುಮಾನ್ ಚಾಲಿಸಾ ಪಠಣ ಮಾಡಿದರು. ಈ ವೇಳೆ 100 ಮಹಿಳೆಯರು ಕೂಡ ಭಾಗಿಯಾಗಿದ್ದರು.
ಬೀದರ್ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೇಗ ಹಾಕಿದ್ರಿಂದ ರೈತರಿಗೆ ಸಮಸ್ಯೆ ಉಂಟಾಗಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮುಕ್ತಿ ಸಿಕ್ಕಿದೆ. ಬರೋಬ್ಬರಿ 27 ದಿನಗಳ ಬಳಿಕ ಕೆವಿಕೆ ಕಚೇರಿ ಬಾಗಿಲು ತೆರೆದಿದೆ. ನ್ಯೂಸ್ 18 ವರದಿ ಬಳಿಕ ಅಂದೇ ಜನವಾಡ ಬಳಿ ಇರುವಂತಹ ಕೆವಿಕೆ ಕಚೇರಿಗೆ ಭೇಟಿ ನೀಡಿ ಡಿಸಿ ಎಸಿ ಪರಿಶೀಲನೆ ಮಾಡಿದ್ರು. ಕೆವಿಕೆ ಸಿಬ್ಬಂದಿಗಳ ಜೊತೆ ಕೃಷಿ ವಿವಿ ಡಿಇ ಡಾಕ್ಟರ್ ಅಮರೇಗೌಡ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಿದ್ದಾರೆ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೋದಾಗ ಅಲ್ಲಿ ನಮ್ಗೆ ಗೊತ್ತಾಯ್ತು 25 ದಿವಸದಿಂದ ಏನಪ್ಪ ಅಂದ್ರೆ ಬೀಗ ಹಾಕಿದೆ ಅಂತ. ಅಲ್ಲಿ ಬಂದಾಗ ಏನಪ್ಪ ಅಂದ್ರೆ ನಾವು ಜಿಲ್ಲಾಡಳಿತನೂ ಮುಂದೆ ಬಂತು. ಆನಂತರ ಏನು ನ್ಯೂಸ್ 18 ವರದಿ ಮಾಡಿದಾಗ ಎಚ್ಚೆತ್ಕೊಂಡಿದೆ ಯಾರು ರಾಯಚೂರು ವಿಶ್ವವಿದ್ಯಾಲಯ ಅವಾಗ ಬಂದು ಇಲ್ಲೆಲ್ಲ 2 ಸಲ ಬಂದು ಸಬ್ಮಿಟ್ ಇವರಿಗೆಲ್ಲ ಸಮಜಾಯಿಸಿ ಎಲ್ಲ ಮಾಡಿ ಇವತ್ತೇನಪ್ಪ ಅಂದ್ರೆ ಅವರು ಓಪನ್ ಮಾಡ್ಯಾರಂತ ಒಂದು ಭಾಳ ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ಇಂಥ ಒಂದು ಟೈಮಿನಾಗ ಅವ್ರು ಕೀಲಿ ಹಾಕೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾವು ಭಾಳ ಇದು ಆಗಿದ್ದೆವು. ಜಿಲ್ಲಾಡಳಿತ ಬಂದು ನಟಿ ಉಮಾಶ್ರೀಗೆ ಶಿವಕುಮಾರ ಶ್ರೀ ಪ್ರಶಸ್ತಿ ನೀಡಲಾಗಿದೆ. ಚಿತ್ರದುರ್ಗದ ಸಿರಿಗೆರೆ ತರಳಬಾಳು ಮಠದ ಶಾಖಾ ಮಠ ಸಾಣೆಹಳ್ಳಿ ಮಠದಲ್ಲಿ ನಡೆದ ರಾಷ್ಟ್ರೀಯ ನಾಟಕೋತ್ಸವ ಸಮಾರಂಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಪ್ರತಿ ವರ್ಷ ನಾಟಕೋತ್ಸವದಲ್ಲಿ ಶ್ರೀಮಠದಿಂದ ಕೊಡುವ ಪ್ರಶಸ್ತಿ ಇದಾಗಿದ್ದು, ಪ್ರಶಸ್ತಿ ಜೊತೆಗೆ ಬಾಗಿನ ನೀಡಿ ಶ್ರೀಮಠದಿಂದ ಗೌರವ ಸಲ್ಲಿಸಲಾಯಿತು.